ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೋ ಸಚ್ಚು ಒಳಗೆ ಬರಲಿಲ್ಲ ನೀನು? ಅಷ್ಟು ಸಲ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಮಾಡ್ಬೇಕು ತಾನೆ? ಅಮ್ಮ ಅದು ತುಂಬ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತಮ್ಮ. ಅಂಥ ಇಂಪಾರ್ಟೆಂಟ್ ಕಾಲ್ ಏನಿತ್ತು ನಿನಗೆ? ಸರಿ, ಮುಂದಿನ ಸಲ ಬಂದಾಗ ನೀನು ಅವರನ್ನು ಖಂಡಿತ ಮೀಟ್ ಮಾಡಬೇಕು. ಸರಿಮ್ಮ. ಸಚ್ಚು, ಮನೆಗೆ ಯಾವಾಗ ಬರ್ತೀವೋ? ಯಾವಾಗಲೂ ಏನೋ ಒಂದು ಜಗಳ ಆಗಿದ್ದಕ್ಕೆ ಮನೆಯೇ ಬಿಟ್ಟು ಬಂದ್ಬಿಡೋದಾ? ಅಮ್ಮ, ನೀನು ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು. ಅಮ್ಮ, ನೀವು ಪ್ಲೀಸ್ ಹೊರಡಿ, ನಾನು ಕಾಲ್ ಮಾಡ್ತೀನಿ. ಯಾರಿಗೂ ಒತ್ತಾಯ ಮಾಡಬೇಕಾಗಿಲ್ಲ ರೇವತಿ. ಸಾಹೇಬರು ಇಲ್ಲಿವರೆಗೆ ಬಂದಿದ್ದಾರಲ್ಲ, ಅದೇ ದೊಡ್ಡ ಉಪಕಾರ. ನಡೆ ಹೊರಡೋಣ. ಮಗನ ಹುಷಾರು. ಬರ್ತೀನಿ. ಅಪ್ಪಯ್ಯ, ಅಣ್ಣ ಹಿಂಗೆ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಕನೆಕ್ಟ್ ಆಗ್ತಿಲ್ಲ ಅಪ್ಪಯ್ಯ. ದಯವಿಟ್ಟು ಯಾರು ಕಂಟಿನ ಮನೆ ಕರ್ಕೊಂಬನ್ರಪ್ಪ. ಅವನಿಂಥ ಸಮಯದಾಗೆ ಏನು ಮಾಡ್ಕೊಳ್ತಾನೆ ಅಂತ ಗೊತ್ತಾಗಕ್ಕಿಲ್ಲ. ಅವರೇ, ನೀವೇನು ಚಿಂತೆ ಮಾಡಬೇಡಿ, ನಾನು ಅಳಿ ಅಂದ್ರೆ ತಾವು ಮಾತಾಡ್ತೀನಿ. ಯಾವ್ರ ಜೊತೆಗಿದ್ದು ಇಂಥದ್ದು ಮಾಡಿಸ್ತಾ ಅಂತ ಅನ್ಕ. ಇನ್ನು ಮುಂದಕ್ಕೆ ಯಾವ ಹೊಸ ಪಿರಾನ್ಗಳನ್ನು ಮಾಡ್ಬೇಡ ಕಣವ ನೀನು. ಯಾಕೆ, ಏನಾಯ್ತು? ಹೋಗಿದ ಕೆಲಸ ಏನಾಯ್ತು ರಾಧಾ? ನಾವು ಅನ್ಕೊಂಡಿದ್ದ ಕೆಲಸ ಆಗತ್ತೆ, ಆದರೆ ಅದಕ್ಕೆ ಸಮಯ ಬೇಕು ಅಷ್ಟೇ. ಬಂಗಾರತ್ತನ ನಾವು ಸಾಯಿಸೋ ಅವಶ್ಯಕತೆ ಇಲ್ಲ, ಅವರೇ ಸಾಯ್ತಾರಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನೀನು ವಾಪಸ್ ಬಂದ್ಬಿಟ್ಯಾ? ದಡ್ಡಿ, ಆ ಬಂಗಾರಿ ಗಟ್ಟಿ ಪಿಂಡ ಆಸ್ಪತ್ರೆನಲ್ಲೇ ಇದ್ರೆ ಬದುಕ್ಬಿಡ್ತಾಳೆ. ಅವಳನ್ನಲ್ಲೇ ಮುಗಿಸೋತ್ತಾನೆ. ಅದಕ್ಕೆ ಹೇಳೋದು ಈ ಚಿಕ್ಕವ್ರ ಸವಾಸ ಎಲ್ಲ ಮಾಡಬಾರ್ದು ಅಂತ. ಗೊತ್ತಾಯ್ತು ತಾನೇ, ಈಗಲಾದ್ರೂ ಬಿಟ್ಬಿಡವನ ಹೊಂಟಾಯ್ತೀವಿ. ಅಯ್ಯ, ನಾನು ಚಿಕ್ಕವರು ಅಂತ ಹೇಳಿದ್ದು ಇವಳಿಗೆ, ನಿನ್ಗಲ್ಲ ನಂಜಮ್ಮ. ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡಿ, ಅತ್ತೆ ಉಳಿಯೋದು 100% ಡೌಟ್ ಇದೆ. ಅಂದರೆ ಈಗ ಅವಳು ಸಾಯೋವರೆಗೂ ನಾವು ಕಾಯಬೇಕು ಅಂತ ಹೇಳ್ತಿದ್ಯಾ? ಇರ್ಲಿ ಬಿಡು, ವರ್ಷಾನ್ಗಟ್ಲೆ ಕಾದಿದ್ದೀನಂತೆ, ಸ್ವಲ್ಪ ದಿನ ಯಾವ ಲೆಕ್ಕ? ಅದಕ್ಕೆ ನಾ ಹೇಳಿದ್ದು, ಯಾಕೆ ನಮ್ಮ ಕೈಯಾರ ಮಾಡಬೇಕು, ಎಲ್ಲ ದೇವ್ರು ನೋಡ್ಕೊತಾನೆ ಅಂತ. ನಂಜಮ್ಮ, ನೀನೇನು ದೊಡ್ಡ ದೇವ್ರ ಭಕ್ತೇನ? ಆಗ್ಲಿಂದ ದ್ಯಾವ್ರು ದ್ಯಾವ್ರು ಅಂತ ಅನ್ಕೊಂಡ, ಅಥವಾ ನಾನು ಬಂಗಾರಮ್ಮ ಹೀಗೆ ಸಿಂಗಾರಮ್ಮನ ವೇಷದಲ್ಲಿ ಬಂದು ನಿನ್ನ ಪರೀಕ್ಷೆ ಮಾಡ್ತಿದ್ದೀನಿ ಅಂತ ಏನಾದರೂ ದಿಗ್ಲು ಬೀಳ್ತಿದ್ಯಾ? ಹಂಗೆ ಬೇರೆ ಮಾಡಿಯ ನೀನು? ಅಯ್ಯೋ ದ್ಯಾವ್ರೇ, ಮತ್ತೆ ದ್ಯಾವ್ರ ನಂಜಮ್ಮ? ಆ ಬಂಗಾರಿ ಸಾಯೋವರೆಗೂ ನಾನು ಕಾಯ್ತೀನಿ. ಆಮೇಲೆ ಒಳಗಿಟ್ಕೊಂಡು ಕಾಯಿ ನೀವು ನಡೆಸಿ ಪಗಡೆ ನಾನು ಹಾಕ್ತೀನಿ. ಸಚ್ಚು, ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದೆಯಾ? ನಿನ್ನನ್ನು ನಮ್ಮನೇಲಿ ಬಿಟ್ಟು ಈ ಥರ ಬೇರೆ ಎಲ್ಲೆಲ್ಲೂ ಮೀಟ್ ಮಾಡಬೇಕೇನೋ?
ಅಮ್ಮ ಸರಿ ಈಗ ಹೇಳು, ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದೆ? ಇಲ್ಲಿ ಯಾರಿದ್ದಾರೆ? ರೀಸನ್ ಡೀಟೇಲ್ಸ್ ಎಲ್ಲ ಹೇಳಿದ್ರೇ ನಿನ್ನ ಮಗ ಬರೋದಂತ. ಅಮ್ಮ ನಾನು ನಿನ್ನ ಹತ್ರ ಮಾತಾಡ್ತಾ ಇರೋದು, ನೀನೇ ಹೇಳು. ನಮ್ಮ ಜೀವನ ಇವತ್ತು ಈ ಮಟ್ಟಕ್ಕಿದೆ ಅಂದರೆ ಅದಕ್ಕೆ ಯಾರು ಕಾರಣನೋ ಅವರು ನೋಡೋಕೆ ಬಂದಿದ್ದೀವೋ. ಇಷ್ಟು ವರ್ಷ ಅವ್ರನ್ನ ನೋಡಿರಲಿಲ್ಲ. ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಅವ್ರ ಮನೆಯವ್ರಿಗೆ ಧೈರ್ಯ ಹೇಳೋದು ನಮ್ಮ ಕರ್ತವ್ಯ ಕಣೋ. ಬಾ. ಅದೇಮ್ಮ, ಯಾರು? ಸಚ್ಚು, ಯಾಕೇನಾಯ್ತು? ಏನಿಲ್ಲ, ನೀವು ಹೋಗಿರಿ, ನಾನು ಬರ್ತೀನಿ. ಇಲ್ಲಿವರೆಗೂ ಬಂದ್ಬಿಟ್ಟು ಒಳಗೆ ಬರಲ್ಲ ಅಂತಿದ್ಯಲ್ಲ ಸಚ್ಚಿ, ಬಾ ಹೋಗೋಣ. ಅಮ್ಮ ನಾನೊಂದು ಫೋನ್ ಕಾಲ್ ಮಾಡಬೇಕು, ನಾನು ಅದನ್ನು ಮಾಡಿ ಬರ್ತೀನಿ, ನೀವು ಹೋಗಿರಿ. ಸಚ್ಚು. ಅಮ್ಮ ನೀವು ಹೋಗಿರಿ, ನಾನು ಬರ್ತೀನಿ. ಹಾಂ, ಅದ್ಯಾವಾಗ ಸುಮ್ಮ ಇಲ್ಲಿಗೆ ಬಂದ್ಲು? ಅವಳು ಏನಾದರೂ ನೋಡಿದ್ರೆ ಮತ್ತೇನೋ ಸುಳ್ಳು ಹೇಳಬೇಕಾಗತ್ತೆ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನಮಸ್ಕಾರ ಅವರೇ. ಏಟೊಂದು ವರ್ಷ ಆಯ್ತಪ್ಪ ನಿಮ್ಮನ್ನ ನೋಡಿ. ಅಮ್ಮವರು ಆಸ್ಪತ್ರೆಯಲ್ಲಿರೋ ವಿಷಯ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ಒಂದೆರಡು ನಿಮಿಷ ಡಾಕ್ಟ್ರು ಒಳಗಡೆ ಪರೀಕ್ಷೆ ಮಾಡ್ತವ್ರೆ. ವಿಷಯ ಗೊತ್ತಾಗಿ ತುಂಬ ಬೇಜಾರಾಯಿತು ಅಣ್ಣಯ್ಯ. ನಮ್ಗೆ ಯಾಕೆ ಅದ್ಯಾವರು ಇಷ್ಟೊಂದು ಕಷ್ಟ ಕೊಡ್ತಾವನೋ ಗೊತ್ತಾಯ್ತಲ್ಲ ಕಣವ. ನಿಮ್ಮ ಮನೆಗೆಲ್ಲ ಹೆಂಗವ್ರೆ? ನಿಮ್ಮ ಮತ್ತೆ ಅಮ್ಮವ್ರ ದಯೆಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಸಿಸ್ಟರ್, ಅವ ನೋಡ್ಬೋದಾ? ಸದ್ಯಬ್ರೆ ಯಾರಾದರೂ ಒಳಗಡೆ ಬನ್ನಿ, ಒಳಗೆ ಹೋಗುವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.